ತಾಕತ್ತಿದ್ರೆ ನಾನು ಬೇರೆ ಶಬ್ದ ಬಳಸಲ್ಲ. ನಿನಗೇನಾದ್ರೂ ತಾಕತ್ತಿದ್ರೆ ಈ ಅರಪೀಠ ಕುಂತಾಗ ಇದೇ ಜಾಗದಲ್ಲಿ ನಾನು ಅರಪೀಠ ಏರ್ಪೇರಾಗಿ 1 ವರ್ಷ ಆತು. ಏರ್ಪೇರಾಗಿ 1,30,30,000 ಈ ಮಠನ ಭಾಷಣ ಮಾಡಿ ಒಣಗಿಸ್ಬೇಕು ಅನ್ನೋರಿದ್ರು ಒಣಗಿಸ್ಬೇಕು. ನಾನು ದಡ್ಡ ಇದಕ್ಕೆ ನೀರು ಹಾಸಬಾರ್ದು, ಇದಕ್ಕೆ ನೀರು ಹಾಸಬಾರ್ದು, ಮನೆಗಡೆ ಜೋಪಾನ ಮಾಡಬಾರ್ದು. ನಾನೇನು ಮಾಡಿದೆ, ಯಾರನ್ನು ಕೇಳಲಿಲ್ಲ. ನನ್ನ ಸ್ವಂತ ದುಡಿಲಿ ಮಾಡಿದ್ದೇನೆ ನಾನು. ದುಡಿಮೆ ದುಡ್ಡಿಲೆ ನಮ್ಮ ಸಮಾಜದ ಮಠ ನಾನು ಬಾಳೆ ಹಚ್ಚಿದೆ. ಮಾವಿನ ಗಿಡ ಗುಣಸೇದಿ ಮಾಡಿ ಗೊಬ್ಬರ ಹಾಕಿಸ್ದೆ, ತೆಂಗಿನ ಗಿಡ ಗುಣಸೇದಿ ಮಾಡಿ ಗೊಬ್ಬರ ಹಾಕಿಸ್ದೆ. ಆಮೇಲೆ ನಿಂಬೆ ಗಿಡ ಹಚ್ಚಿದೆ, ಪ್ಯಾರ್ಲಿ ಗಿಡ ಹಚ್ಚಿದೆ, ಕರಿಬೇವು ಗಿಡ ಹಚ್ಚಿದೆ, ಆಮೇಲೆ ನುಗ್ಗಿ ಗಿಡ ಹಚ್ಚಿದೆ. ಇವೆಲ್ಲವನ್ನು ನಾನು ಈ ಮಠಕ್ಕೆ ಸೇವೆ ಮಾಡಿದೆ ನನ್ನ ಶ್ರಮದ ದುಡ್ಡಿನಲ್ಲಿ. ನಾನು ಒಂದು ದಿವಸಕ್ಕೆ ನನ್ನ ವ್ಯಾಪಾರದಾಗ 1,000 ದುಡಿತೇನೆ. ನಾನು ಸಣ್ಣನು. ಆ 1,000 ರೂಪಾಯಿನಲ್ಲಿ 250 ರೂಪಾಯಿ ನಮ್ಮ ಸಮಾಜದ ಮಟ್ಟಕ್ಕೆ ಆಗ್ತದ. ನಾನು ಅದು ಕೆಲವ್ರು ಏನು ಮಾಡಿಬಿಟ್ರು, ಅವ್ರ ಮನಸ್ಸು ನೋವಾಗತಿ, ನೀನು ಮಾಡಬೇಡ ಅಂತ ಕಾಡಿದ್ರು. ನನ್ನ ಸನಿ ಅಂದರು, ಸನಿ ಇದು ಮಠಕ್ಕೆ ಯಾವಾಗ ಬಿಡ್ತಾ ಸನಿ ಅಂದರು. ಆದರೆ ಯಾರಿಗೆ ನಾನು ಕೇರ್ ಮಾಡಲಿಲ್ಲ. ಮಾವಿನ ಗಿಡ ಕಟ್ ಮಾಡಿಸ್ದೆ ನನ್ನ ಸ್ವಂತ ದುಡ್ಡಿನಲ್ಲಿ. ಆಮೇಲೆ ಮಾವಿನ ಗಿಡನ ಎಲ್ಲವನ್ನು ಔಷಧಿ ಹೊಡಿಸೇನೆ, ಔಷಧಿ ಹೊಡಿಸಿದ್ದೇನೆ, ಹೊಡಿಸಿ ಎಲ್ಲ ಮಾಡಿದ್ದೇನೆ. ನಾನು ಸುಮಾರು ಸ್ವಾಮಿಯರೇ ಹೇಳ್ಯಾರ ಅವತ್ತು 1 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ನನಗೆ ಅವಡಿ ಪೂಜಾರಿ ಬಸವರಾಜಪ್ಪ ಅಂತ. ಅದಕ್ಕೂ ನನಗೆ ಶನಿ ಅಂದರು. ಈ ಶನಿ ನಾನು ಶನಿನ ಈ ಮಠಕ್ಕೆ. ಈ ಶನಿ ಮೊನ್ನೆ ಅರ ಜಾತ್ರೆಯಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟೇನೆ ಈ ಮಠಕ್ಕ. 1 ಲಕ್ಷ ನನ್ನ ಶ್ರಮ ದುಡ್ದು ಅದನ್ನ ಇವತ್ತು ನೋಡ್ರಿ ಹಿಡಿದು ನನ್ನ ಹೆಸರು ಕಿತ್ತದಾರ. ನನ್ನ ಹೆಸರು ಕಿತ್ತದಾರ. ಚೆಕ್ ಕೊಡ್ತಾನೆ, ಚೆಕ್ ತೋರಿಸ್ತಾನೆ, ಕೊಟ್ರ ಚೆಕ್. ಇಂಥವು ಏನೋ ಆಗ್ಯಾವ ನನಗೆ ಗೊತ್ತಿಲ್ಲ. ನಾನಿದು ಬಯಲಿ ಬರಲಿ ಅಂದು ನಂದೇ 150 ರೂಪಾಯಿ ಖರ್ಚು ಮಾಡಿ ಅದನ್ನ ತಂದು ಹಚ್ಚೇನಿ. ಅದನ್ನ ಕಿತ್ತದಾರ. ನಾ ಕಿತ್ತದ್ದ ಅದನ್ನ ವಿಡಿಯೋ ಮಾಡಿ ಒಬ್ಬ ಮನುಷ್ಯ ವಿಡಿಯೋ ಮಾಡಿ ಇಡೀ ರಾಜ್ಯಕ್ಕೆ ಬಿಟ್ಟ. ಯಾರ್ಯಾರಲ್ಲ ಬಂಕಾಪುರ ಶಿವಣ್ಣ ಅಂತ ಪುಣಾತ್ ಮಿಲ್ಲದಾನ. ನನಗೆ ಸನಿ ಅಂದಾನ. ನಾನು ಮಾಡಿರೋದು ತಪ್ಪು ಕರೆಕ್ಟ, ನೀವ ತೀರ್ಮಾನ ಮಾಡಿ. ಬಸವರಾಜಪ್ಪ ಅನಗವಾಡಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.